ನೋಡಿ ಎಲ್ಲೋ ಒಂದು ಕಡೆ ತುಂಬ ನೀವು ಬೆಳವಣಿಗೆ ಆಗ್ತಾ ಇದ್ದೀರಾ, ನಿಮಗೆ ಗೊತ್ತಾಗಲ್ಲ. ಬಟ್ ಯಾರೋ ಬಂದವರು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯದಲ್ಲೇ ಬರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಗೊಂದು ಪ್ರೊಟೆಕ್ಷನ್ ಬೇಕು, ನಿಮ್ಗೊಂದು ಶೀಲ್ಡ್ ಬೇಕು. ನನ್ನ ಬಿಸ್ನೆಸ್ ಯಾವತ್ತೂ ಕೂಡ ಕೆಡಬಾರ್ದು. ಪಿರಮಿಡ್ ಅಂದ್ರೇ ಎನರ್ಜಿನ ಆಂಪ್ಲಿಫೈ ಮಾಡೋದಕ್ಕಿರೋಂಥ ಒಂದು ಸಿಂಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಭಾಳ ವಿಭಿನ್ನವಾದಂಥ ಮಾಹಿತಿನ ತಂದಿದ್ದೀನಿ. ಅಂದರೆ ಇವತ್ತು ನಾನು ಹಂಸ ಹ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಂಸ ಹ್ಯಾಂಡ್ ಅನ್ನೋದು ಈ ಥರ ಇರುತ್ತೆ, ನೀವು ಕಾಣಿಸ್ತಾ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹಂಸ ಹ್ಯಾಂಡ್ ಅನ್ನೋದೇ ಒಂದು ಅದ್ಭುತವಾದ ಸಿಂಬಲ್ ಅಂತ ಹೇಳ್ತೀನಿ. ನಾವು ಸಾಕಷ್ಟು ಸಿಂಬಲ್ಸ್ ಬಗ್ಗೆ ಮಾತಾಡಿದ್ದೀವಿ. ಅಂದರೆ ಓಂಕಾರ ಆಗ್ಬೋದು ಅಥವಾ ಸ್ವಸ್ತಿಕ್ ಸಿಂಬಲ್ ಬಗ್ಗೆ ಆಗ್ಬೋದು. ಸೊ ಅದೇ ರೀತಿ ಹಂಸ ಹ್ಯಾಂಡ್ ಅನ್ನೋದು ಕೂಡ ಒಂದು ಸಿಂಬಲ್. ನೋಡಿ, ಈ ರೀತಿ ಕೈ ಇರುತ್ತೆ, ಕೈ ಮಧ್ಯದಲ್ಲಿ ಒಂದು ಕಣ್ಣು ಥರ ಇರುತ್ತೆ. ಸೊ ಈ ಕಣ್ಣು ಏನು ತೋರಿಸುತ್ತೆ, ಅಥವಾ ಕೈ ಈ ಥರ ಇದ್ರೆ ಏನು, ಕೈ ಈ ಥರ ಇದ್ರೆ ಏನು. ಅಂದರೆ ಹಂಸ ಹ್ಯಾಂಡ್ ಫೇಸಿಂಗ್ ಅಪ್ವರ್ಡ್ಸ್ ಬೇರೆ ಮೀನಿಂಗ್ ಇದೆ, ಫೇಸಿಂಗ್ ಡೌನ್ವರ್ಡ್ಸ್ ಬೇರೆ ಮೀನಿಂಗ್ ಇದೆ. ಹಂಸ ಹ್ಯಾಂಡ್ ಯಾವಾಗಲೂ ಈ ಥರ ಅಪ್ವರ್ಡ್ಸ್ ಇದ್ದಾಗ ಏನು ತೋರಿಸುತ್ತೆ ಅಂದರೆ ಅದು ನಮ್ಮ ಪ್ರೊಟೆಕ್ಷನ್ ಬಗ್ಗೆ ಮಾತಾಡುತ್ತೆ. ಈವಿಲ್ ಐ ಪ್ರೊಟೆಕ್ಷನ್ ಅಂದರೆ ನೆಗೆಟಿವಿಟಿನ ಬ್ಲಾಕ್ ಮಾಡೋದ್ರಲ್ಲಿ, ಶೀಲ್ಡ್ ಮಾಡೋದ್ರಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ನೀವು ಈ ಥರ ಕೈ ಇದ್ದರೆ ಏನು, ಹಂಸ ಹ್ಯಾಂಡ್ ಡೌನ್ ಫೇಸಿಂಗ್ ಇದ್ದರೆ ಏನು ಅರ್ಥ ಅಂತಂದರೆ ಅದು ಪ್ರಾಸ್ಪರಿಟಿನ ಅಥವಾ ವೆಲ್ತ್ನ ಅಥವಾ ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡೋದ್ರ ಬಗ್ಗೆ ಮಾತಾಡುತ್ತೆ. ನೋಡಿ, ಒಂದೇ ಹಂಸ ಹ್ಯಾಂಡು ಫೀಚರ್ಸ್ ಬೇರೆ ಬೇರೆ. ಕೈ ಮೇಲ್ಗಡೆ ಇದ್ದಾಗ ಅದೊಂದು ಪಾಸಿಟಿವ್ ಆಗಿ ಒಂದು ಪ್ರೊಟೆಕ್ಷನ್ ಬಗ್ಗೆ ಮಾತಾಡುತ್ತೆ, ಈವಿಲ್ ಐ ಬಗ್ಗೆ ಮಾತಾಡುತ್ತೆ, ಎಲ್ಲೋ ಕೆಟ್ಟ ಕಣ್ಣುಗಳ ಬಗ್ಗೆ, ನಿಮ್ಮನ್ನು ಶೀಲ್ಡ್ ಮಾಡೋ ಬಗ್ಗೆ ಮಾತಾಡುತ್ತೆ. ಅದೇ ಡೌನ್ವರ್ಡ್ಸ್ ಇದ್ದಾಗ ಅದೊಂದು ಕೈ ಇದೇ ಥರ ಅಲ್ವಾ ಕೊಡೋದು, ಲಕ್ಷ್ಮಿ ಕೈ ಯಾವ ಥರ ಇದೆ. ಸೊ ನೀವು ಅರ್ಥ ಆಗ್ತಿದೆ ಅಲ್ವಾ, ಎಲ್ಲವೂ ಕೂಡ ರಿಲೇಟ್ ಆಗ್ತಾ ಬರ್ತದೆ. ಲಕ್ಷ್ಮಿ ಕೈ ಯಾವಾಗಲೂ ಕೊಡೋ ಕೈ ಈ ಥರ ಇರ್ತದೆ. ಸೊ ಈ ಥರ ಇಂದನೇ ಫ್ಲೋ ಆಗೋ ಅಂಥದ್ದು. ಸೊ ಈ ಥರ ಇದ್ದಾಗ ಅದು ಪ್ರಾಸ್ಪರಿಟಿ, ಒಂದು ಅಬಂಡೆನ್ಸು, ಒಂದು ವೆಲ್ತ್ ಬಗ್ಗೆ ಮಾತಾಡುತ್ತೆ. ಸೊ ಈ ರೀತಿ ಒಂದು ಅಮೆಥಿಸ್ಟ್ ಪಿರಮಿಡಲ್ಲಿ ಹಂಸ ಹ್ಯಾಂಡ್ ಇರೋವಂಥದ್ದನ್ನು ನಾವು ಎಲ್ಲಿ ಯೂಸ್ ಮಾಡ್ಬೋದು, ಇದರ ವಿಶೇಷತೆ ಏನು? ಪಿರಮಿಡ್ ಅಂದ್ರೇ ಎನರ್ಜಿನ ಆಂಪ್ಲಿಫೈ ಮಾಡೋದಕ್ಕಿರೋವಂಥ ಒಂದು ಸಿಂಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಲ್ಗೆ ಅದರದ್ದೇ ಆದಂಥ ಒಂದು ಕ್ವಾಲಿಟೀಸ್ ಇದೆ. ಅದೇ ರೀತಿ ರೆಕ್ಟ್ಯಾಂಗಲ್ಗೆ ಒಂದೊಂದು ಕ್ವಾಲಿಟೀಸ್ ಇದೆ, ಟ್ರಯಾಂಗಲ್ಗೆ ಒಂದು ಕ್ವಾಲಿಟೀಸ್ ಇದೆ. ಬಟ್ ಈ ಪಿರಮಿಡ್ ಅನ್ನೋದು ಇದೆಯಲ್ಲ, ನಿಮ್ಮ ಎನರ್ಜಿನ ಬೂಸ್ಟ್ ಮಾಡೋದ್ರಲ್ಲಿ, ಅಂದರೆ ಅದರಲ್ಲಿ ಎನರ್ಜಿ ಲಾಸ್ ಆಗುವಂಥದ್ದು ವೆರಿ ಮಿನಿಮಲ್. ನಿಮ್ಗೆ ಕಾಣ್ತಾ ಇರ್ಬೋದು, ಬೇಸ್ ನೋಡಿ ಎಷ್ಟು ಅಗಲ ಇದೆ, ಮೇಲೆ ಹೋಗ್ತಾ 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 ಒಂದು ಪಾಯಿಂಟ್. ಅಂದರೆ ಎನರ್ಜಿ ಏನು ಔಟ್ಫ್ಲೋ ಇದೆಯಲ್ಲ, ಅದು ತುಂಬ ಲಾಸ್ ಆಗುವಂಥದ್ದು ತುಂಬ ಕಮ್ಮಿ. ಬಟ್ ಏನೇ ಎನರ್ಜಿ ಬಂದ್ರೂ ಸಕ್ ಮಾಡಿಕೊಂಡು ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಯಾವುದೇ ಥರ ಎನರ್ಜೀಸನ್ನು ರಿಸೀವ್ ಮಾಡಿಕೊಂಡ್ರು ಕೂಡ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಮತ್ತು ಎಂಟೈರ್ ಏರಿಯಾನ ನಿಮಗೆ ಅದು ಎನರ್ಜೈಸ್ ಮಾಡುತ್ತೆ. ಆ ರೀತಿ ಒಂದು ಅದ್ಭುತವಾದಂಥ ಶಕ್ತಿ ಇರುವಂಥ ಒಂದು ಶೇಪ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಅಮೆಥಿಸ್ಟ್ ಪಿರಮಿಡ್ ವಿತ್ ಹಂಸ ಹ್ಯಾಂಡ್ ಇಟ್ಕೊಂಡಾಗ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂದರೆ, ನೋಡಿ ಎಲ್ಲೋ ಒಂದು ಕಡೆ ತುಂಬ ನೀವು ಬೆಳವಣಿಗೆ ಆಗ್ತಾ ಇದ್ದೀರಾ, ನಿಮಗೆ ಗೊತ್ತಾಗಲ್ಲ. ಬಟ್ ಯಾರೋ ಬಂದವರು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯದಲ್ಲೇ ಬರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಎದುರುಗಡೆ ತುಂಬ ಚೆನ್ನಾಗೇ ಮಾತಾಡ್ಬೋದು, ಅವ್ರ ಮನಸ್ಸಲ್ಲಿ ಏನೋ ಬೇರೆ ಇರ್ಬೋದು. ಸೊ ಹಾಗಾಗಿ ನಿಮ್ಗೊಂದು ಪ್ರೊಟೆಕ್ಷನ್ ಬೇಕು, ನಿಮ್ಗೊಂದು ಶೀಲ್ಡ್ ಬೇಕು. ಅಥವಾ ಯಾರೇ ಬರಲಿ ಮನೆಗೆ, ಯಾರೇ ಹೋಗಲಿ, ನನ್ನ ಬಿಸ್ನೆಸ್ ಯಾವತ್ತೂ ಕೂಡ ಕೆಡಬಾರ್ದು, ಅಥವಾ ನನ್ನ ಏಳಿಗೆ ಯಾವತ್ತೂ ಕೂಡ ನಿಲ್ಲಬಾರ್ದು, ನನ್ನ ಗ್ರೋತ್ ಸದಾ ಆಗ್ತಾನೆ ಹೋಗಬೇಕು ಅಂತಂದರೆ ಈ ರೀತಿ ಒಂದು ಹಂಸ ಆ್ಯಂಡ್ ಪಿರಮಿಡನ್ನು ನಿಮ್ಮ ಆಫೀಸಲ್ ಸ್ಪೇಸಲ್ಲಿ ಇಟ್ಕೊಳ್ಳೋದ್ರಿಂದ ಭಾಳ ಅದ್ಭುತವಾದಂಥ ಒಂದು ಶಕ್ತಿನ ಕೊಡುತ್ತೆ. ಜೊತೆಲಿ ತುಂಬ ಕಂಪ್ಯೂಟರ್ಸ್ ಯೂಸ್ ಮಾಡ್ತೀರಾ, ತುಂಬ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತೀರಾ, ಅಥವಾ ಎಲ್ಲೋ ಒಂದು ಗ್ಯಾಜೆಟ್ಸ್ ತುಂಬಾ ಇದೆ ನಿಮ್ಮ ಸುತ್ತಮುತ್ತಲು, ಒಂದು 5-6 ಥರದ್ದು ಎನಿ ಟೈಮ್ ಇದ್ದೇ ಇರುತ್ತೆ ಅಂತಂದರೆ, ದಯವಿಟ್ಟು ಇದೊಂದು ಅಮೆಥಿಸ್ಟ್ ಒಂದು ಸ್ಟೋನ್ ಒಂದು ಅಥವಾ ಇದೇ ಥರ ಪಿರಮಿಡ್ನ ಇಟ್ಕೊಳ್ಳೋದ್ರಿಂದ ಅದರಿಂದ ಬರ್ತಕ್ಕಂಥ ನೆಗೆಟಿವಿಟಿಯಿಂದ, ಅದರಿಂದ ಬರ್ತಕ್ಕಂಥ ಒಂದು ರೇಡಿಯೇಷನಿಂದ ಕೂಡ ನಿಮ್ಮನ್ನ ಬ್ಲಾಕ್ ಮಾಡುತ್ತೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮನ್ನ ಶೀಲ್ಡ್ ಮಾಡುತ್ತೆ. ನೋಡಿ, ಆಫೀಸ್ ಸ್ಪೇಸಲ್ಲಿ ಇಟ್ಟಾಗ ಅಥವಾ ನಿಮ್ಮ ಕಂಪ್ಯೂಟರ್ ಟೇಬಲ್ಲು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಲ್ಲಿ ಇಟ್ಟಾಗ ಅದರಿಂದಲೂ ಶೀಲ್ಡ್ ಮಾಡುತ್ತೆ. ಅಥವಾ ಮನೇಲಿ ಇಟ್ಟಾಗ ಯಾರೋ ಒಂದು ಗೆಸ್ಟ್ ಬರ್ತಾರೆ, ಒಂದು ಒಳ್ಳೆ ಅಭಿಪ್ರಾಯದಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ದೃಷ್ಟಿಯಿಂದ ಕಾಪಾಡ್ಕೊಳ್ಳೋದಕ್ಕೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಯಲ್ಲಿ ಎಲ್ಲೋ ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ನಿಮ್ಗೆ ಅಂದರೂ ಕೂಡ ಬೆಡ್ ಸೈಡಲ್ಲಿ ಇಟ್ಕೊಂಡು ಮಲಗೋದ್ರಿಂದ ನಿಮ್ಗೊಂದು ನಿದ್ದೆ ತುಂಬ ಚೆನ್ನಾಗಿ ಹತ್ತುತ್ತೆ. ಸೊ ನೀವು ಏನೋ ಪೀಸ್ ಆಫ್ ಮೈಂಡಾಗೂ ಇರ್ತೀರ, ಕಾಮ್ನೆಸ್ಸು ಇರ್ತೀರ, ಒಂದು ಫೋಕಸ್ಸು, ಓವರ್ ಆಲ್ ಎಲ್ಲ ರೀತಿ ಬೆನಿಫಿಟ್ ಸಿಗ್ಬೇಕಾದ್ರೆ ಇದೊಂದು ಹಂಸ ಹ್ಯಾಂಡ್ ವಿತ್ ಅಮೆಥಿಸ್ಟ್ ಸ್ಟೋನ್ ಇರೋಂಥ ಪಿರಮಿಡ್ನ ಬಳಸ್ಕೊಳ್ಳೋದ್ರಿಂದ ಭಾಳ ಅದ್ಭುತವಾಗಿ ನಿಮಗೆ ಆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನರೊಂದಿಗೆ ಇದನ್ನು ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ. ಒಂದೇ